ಒಂದು 5 ನಿಮಿಷ ಬಿಡ್ತೀನಿ. ಈ ಥರ ಮಾಡೋದ್ರಿಂದ ಚಿಕನ್ ಸ್ವಲ್ಪ ಟೆಂಡರಾಗಿ ಬರುತ್ತೆ. ಮತ್ತು ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲ ಎಲ್ಲ. ಸ್ವಲ್ಪ ಸಾಲ್ಟ್ ಇದಕ್ಕೆ ಹಾಕ್ಕೊಂಡು ಕರ್ಡ್ ಹಾಕ್ಬಿಟ್ಟು ಚೆನ್ನಾಗಿ ಬೆರೆಸ್ಬಿಟ್ಟು ಚಿಕನ್ಗೆ ಅಪ್ಲೈ ಮಾಡಿಬಿಡ್ತೀನಿ ಈಗ. ಈಗ ಚಿಕನ್ ಮಸಾಲ ಎಲ್ಲ ಪೂರ್ತಿ ಚಿಕನ್ಗೆ ಅಂಟ್ಕೊಳ್ಳೋ ಥರ ನೀಟಾಗಿ ಎಲ್ಲ ಕಡೆನೂ ಅಪ್ಲೈ ಮಾಡ್ಕೋಬೇಕು. ಮಸಾಲ ಎಲ್ಲ ಚೆನ್ನಾಗಿ ಚಿಕನ್ಗೆ ಅಂಟ್ಕೊಂಡ್ರೇ ಅದು ಫುಲ್ ಫ್ಲೇವರ್ಫುಲ್ಲಾಗಿ ಬರುತ್ತೆ. ಮಸಾಲ 2 ಕಡೆಗೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಮಸಾಲಾನ ಈ ರೀತಿ ಒಳಗಡೆ ಪಾರ್ಟ್ಗೂ ಚೆನ್ನಾಗಿ ಅಪ್ಲೈ ಮಾಡಿ ಎಲ್ಲ ಕಡೆನೂ ಚಿಕನ್ ಮಸಾಲ ಪೂರ್ತಿಯಾಗಿ ಅಂಟ್ಕೊಂಡಿದೆಯಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಮತ್ತು ಒಂದು 5 to 6 hours ಆದರೂ ಇದನ್ನು ಫ್ರಿಜ್ಜಲ್ಲಿ ಇಡಲೇಬೇಕು. ಚೆನ್ನಾಗಿ ಮಸಾಲ ಅಂಟ್ಕೊಂಡ್ರೆ ಚಿಕನ್ ತಂದೂರಿ ನೀಟಾಗಿ ಬರೋದು. ಇಲ್ಲಾಂದರೆ ತಂದೂರಿ ಇನ್ನೂ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ನಾನು ಕ್ಯಾಪ್ಸಿಕಮ್, ಆನಿಯನ್ ಮತ್ತು ಟೊಮ್ಯಾಟೊ ಇಷ್ಟನ್ನೆಲ್ಲ ಹಾಕಿ ಸ್ಟಫ್ ಮಾಡ್ಕೊತೀನಿ ಚಿಕನ್ ಒಳಗಡೆ. ನೋಡಿ ಸ್ಟಫಿಂಗ್ ಆಯಿತು ಇಷ್ಟೇ. ಮತ್ತು ಈಗ ನಾನು ದಾರ ಕಟ್ತಾ ಇದ್ದೀನಿ 2 ಕಾಲುಗಳಿಗೂ. ಯಾಕಂದರೆ ಮಾಡಿರೋ ಸ್ಟಫಿಂಗ್ ಎಲ್ಲ ಹೊರಗಡೆ ಬರ್ದಿರ ನೀಟಾಗಿ ಟೈಟಾಗಿ ಕಟ್ಬಿಡಬೇಕು. ಫ್ರಿಜ್ಜಲ್ಲಿ ಒಂದು 5 to 6 hours ಆದಮೇಲೆ ನಾನು ಓವೆನಲ್ಲಿ ಇಡ್ತಾ ಇದ್ದೀನಿ. ನನಗೆ ಆಟೋ ಕುಕ್ ಮೆನ್ಯೂ ಆಪ್ಷನ್ ಇರೋದ್ರಿಂದ ನಾನೇನು ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡಲ್ಲ, ಡೈರೆಕ್ಟ್ ತಂದೂರಿ ಅಂತಲೇ ಪ್ರೆಸ್ ಮಾಡಿ ಸ್ಟಾರ್ಟ್ ಬಟನ್ ಒತ್ತುತ್ತಾ ಇದ್ದೀನಿ. ನೀವು ಅಷ್ಟೇ ನಿಮ್ದೇನಿದೆಯೋ ನೋಡಿಕೊಂಡು ಅದನ್ನು ಟೆಂಪ್ರೇಚರ್ ಸೆಟ್ಟಿಂಗ್ ಮಾಡ್ಕೊಳ್ಳಿ. ಬಟ್ ಚೆನ್ನಾಗಿ ಕುಕ್ ಆಗಲೇಬೇಕು ಇದು, ಇಲ್ಲಾಂದರೆ ತಂದೂರಿ ಅಷ್ಟು ಚೆನ್ನಾಗಿರೋದಿಲ್ಲ. ಫುಲ್ ಕ್ರಿಸ್ಪಿಯಾಗಿರಬೇಕು ಮತ್ತು ಚೆನ್ನಾಗಿರಬೇಕು ಅಂದರೆ ನನಗೆ 1 hour ಹಿಡಿತು ಫ್ರೆಂಡ್ಸ್. ಇದು ಅಟ್ಲೀಸ್ಟ್ 1 hour ಆದರೂ ಬೇಕು ನಿಮಗೆ ಓಲ್ಡ್ ಚಿಕನ್ ರೋಸ್ಟ್ ಆಗೋದಕ್ಕೆ. ಈಗ ಚಿಕನ್ ತೆಗೆದು ನಾನು ಆಯಿಲ್ ಅಪ್ಲೈ ಮಾಡಿ ಮತ್ತೆ ಬ್ಯಾಕ್ ಸೈಡ್ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ಮತ್ತೆ ಒಳಗಡೆ ಇಡ್ತೀನಿ. ತಂದೂರಿಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಈ ಪುದೀನ ಗ್ರೀನ್ ಚಟ್ನಿ. ಇದಕ್ಕೆ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸು: ಕೊತ್ತಂಬರಿ, ಪುದೀನ, ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಸಾಲ್ಟು ಮತ್ತು ಶುಗರು. ಇಷ್ಟು ಹಾಕಿದ್ರೆ ಇದು ಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್